ಭೋಜೇಗೌಡರು ನಿಮ್ದ ಭೋಜೇಗೌಡ ನೀವಲ್ಲ ಮೂಳೆ ಅಂದರೆ ಇಮಿಡಿಯೇಟ್ ಆಗಿ ಭೋಜೇಗೌಡ ಮುಳೆ ಅಂದ್ಕೂಡಲೇ ಅವ್ರು ಅಬ್ಸೆಂಟ್ ಇದ್ರು ಅದಕ್ಕೆ ನಿಮ್ಮನ್ನ ಕರೆದು ನೆಕ್ಸ್ಟ್ ನೋಡ್ಕೋತಿರ್ಬೇಕು ಸ್ವಲ್ಪ ಅಲ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಪ್ರಶ್ನೆ ಸಂಖ್ಯೆ 1732 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ ಬಯಸುತ್ತೇನೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದೀರಿ. ಕಾಮಗಾರಿ ಅಂದ ತಕ್ಷಣವೇ ಬರೀ ರೋಡ್ ಮಾಡ್ತಕ್ಕಂಥದ್ದು ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು ಮಾತ್ರ ಕಾಮಗಾರಿ ಅಲ್ಲ. ಉನ್ನತ ಶಿಕ್ಷಣ ಸಚಿವರೇ, ಕಾಮಗಾರಿ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಒಳಗಡೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಗಳು ಕೂಡ ಎಲ್ಲ ಸೇರ್ಕೊಂಡು ಬರಬೇಕು. ಸಂಪೂರ್ಣವಾಗಿ ನಾನು ಕೇಳಿದ್ದೀನಿ. ಅದರಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನೀವೇ ಸರ್ಕಾರದಿಂದ ನಾವೇನು ಪ್ರಶ್ನೆ ಕೇಳಿದ್ದೀನಿ ಆ ಪ್ರಶ್ನೆಗಳಿಗೆ ಸರಿ ಇಲ್ಲ, ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ 22/8/2025 ತಾವು ಒಂದು ಆದೇಶ ಮಾಡಿದ್ದೀರಿ. 11/9/2025 15 ದಿನದೊಳಗಡೆ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿ ಅಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜು ಮತ್ತು 2 ಜನ ಸದಸ್ಯರನ್ನ ಮಾಡಿ 15 ದಿನಗಳೊಳಗೆ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು ಅಂತೇಳಿ ತಾವು ಆದೇಶ ಮಾಡಿರೋದು ಸಭಾಪತಿಗಳೇ. ಅದರಲ್ಲಿ ಆದೇಶ ಈಗಾಗಲೇ ಕೊಟ್ಟಿದ್ದಾರೆ, ರಿಪೋರ್ಟನ್ನು ಆ ತನಿಖಾ ಸಮಿತಿಯವರು ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. 15 ಡೇಸಲ್ಲಿ 1 ವರ್ಷ ಮೇಲಾಗಿದೆ. ಆ 15 ಡೇಸಲ್ಲಿ ಕೊಟ್ಟಿರ್ತಕ್ಕಂಥ ವರದಿ ಆಚೆಗೆ ಬಂದಿಲ್ಲ. ಅದು ಬಂದರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳು ಸಿಗ್ತದೆ. ಆ ಭ್ರಷ್ಟಾಚಾರದ ವಿಚಾರದಲ್ಲಿ ಅದು ಎಲ್ಲೂ ಕೂಡ ಇದರಲ್ಲಿ ಪ್ರಸ್ತಾಪ ಮಾಡಿಲ್ಲ. 2-3 ಕಾಮಗಾರಿಗಳನ್ನು ವಿಚಾರದಲ್ಲಿ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ. ಆದ್ದರಿಂದ ಈ ವಿಶ್ವವಿದ್ಯಾನಿಲಯಗಳಲ್ಲಿ ಹೆಂಗೆ ತಡೆ ಹಿಡಿತೀರಿ ಸ್ವಾಮಿ? ಈಗ ಉನ್ನತ ಶಿಕ್ಷಣ ಸಚಿವರು ಭಾಳ ಇದಿದ್ದಾರೆ, ಅವರಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಸರ್ವಶಕ್ತಿ ಅವ್ರಿಗಿದೆ, ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬರು ಕುಲಸಚಿವರು, ರಿಜಿಸ್ಟ್ರಾರ್ಗಳು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಇದರೊಳಗಡೆ ನಡೆದಿದೆ ಅನ್ನೋ ವಿಚಾರವನ್ನು ರಾಜ್ಯಪಾಲರವರಿಗೆ, ಮುಖ್ಯಮಂತ್ರಿಗಳವರಿಗೆ ತಮ್ಮವರೆಗೂ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಯಾವ ವಿಚಾರಗಳು ಇದರೊಳಗಡೆ ಇಲ್ಲ. ಇಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದೊಂದು ಲೈಬ್ರರಿ ಆಟೋಮೇಷನ್ ಸಾಫ್ಟ್ವೇರ್ಗೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತಕ್ಕಂಥ ವಿಚಾರದಲ್ಲಿ 1.5 ಕೋಟಿ ರೂಪಾಯಿ ವ್ಯಯ ಮಾಡಿದ್ದಾರೆ. ಇನ್ನೊಂದು 20 ಲಕ್ಷ ರೂಪಾಯಿ ವೈಫೈ ಸಂಪರ್ಕ ಕಲಿಸಲು 20 ಲಕ್ಷ ರೂಪಾಯಲ್ಲಿ ಕೆಲಸ ಮುಗಿಯುತ್ತೆ ಅಂತ ನನಗೆ ಮಾಹಿತಿ ಇರ್ತಕ್ಕಂಥದ್ದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನೊಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಮೆಗಾವ್ಯಾಟ್ ಸೋಲಾರ್ನ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ಕೈಗೊಳ್ತಾರೆ. ಅದಕ್ಕೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನೇ 400 ಕಿಲೋವ್ಯಾಟ್ ಇದಕ್ಕೆ 4.5 ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ. ಇದಕ್ಕೆ ವಾಸ್ತವವಾಗಿ 1.5 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ನನಗೆ ಮಾಹಿತಿ ಇದೆ. ಇಲ್ಲಿ ಇರ್ತಕ್ಕಂಥ ಇದ್ರ ಪ್ರಕಾರ 8 ತಿಂಗಳ ಹಿಂದೆ ಸುಮಾರು 80 ಲಕ್ಷ ರೂಪಾಯಿ ಫರ್ನಿಚರ್ನ ಪೀಠೋಪಕರಣ CSR ಫಂಡ್ ICICI ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ. ಅದು ಇಡೋಕ್ಕೆ ಜಾಗ ಇಲ್ಲ ಅಲ್ಲಿ. ಇವರು 2 ಕೋಟಿ ರೂಪಾಯಿಲಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಈ ಫಿಲ್ಪ್ರೇಜು ಇದರೊಳಗಡೆ ಯಾವುದು ವಿಶ್ವವಿದ್ಯಾಲಯಗಳಲ್ಲಿ ಅವರ ಕುಲಪತಿಗಳ ಅಧೀನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವುದಕ್ಕೂ ಉತ್ತರ ಇಲ್ಲ. ಸುಮಾರು ಬೇರೆ ಇಲ್ಲಿ ನಾವು ವಿಶ್ವವಿದ್ಯಾಲಯಗಳ ಪಾತ್ರ ಏನು? ಕ್ವಾಲಿಟಿ ಆಫ್ ಎಜುಕೇಷನು, ಈ ಹೊಸ ಅನ್ವೇಷಣೆಗಳು ನಡೀಬೇಕು ಅಂತ ಹೇಳಿದರೆ ಇವರು ರೋಡ್ ಮಾಡೋದ್ರಲ್ಲಿ, ಬಿಲ್ಡಿಂಗ್ ಕಟ್ಟೋದ್ರಲ್ಲಿ, ಭ್ರಷ್ಟಾಚಾರದಲ್ಲೇ ತೊಡಗಿರ್ತಕ್ಕಂಥದ್ದಕ್ಕೆ ಈ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಒಂದು ಸಾಕ್ಷಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ. ನನಗೆ ಬಹಳ ಮುಖ್ಯವಾಗಿ ನೀವೇ ಆದೇಶ ಮಾಡಿರ್ತಕ್ಕಂಥದ್ದು 15 ದಿವಸದಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ವಿ. 15 ದಿವಸ ಈ ಉತ್ತರ ಕೂಡ ಬಂದಿಲ್ಲ. ಇದರಲ್ಲಿ ಏನು ವಿಷಯ ಅಂತ ಈಗ ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರು ಪ್ರಶ್ನೆಗಳನ್ನು ತಾವು ಗಮನಿಸಬೇಕಾಗುತ್ತೆ. ಕಾಮಗಾರಿ ಅಂತ ಈಗ ಅವರು ಕೇಳಿರ್ತಕ್ಕಂಥದ್ದು ಕಾಮಗಾರಿಗಳು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನಾವು ಒದಗಿಸಿದ್ದೀವಿ. ಈಗ ವಿಶ್ವವಿದ್ಯಾಲಯದಲ್ಲಿ ದೈನಂದಿನವಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮ, ಈಗ ಏನು ವಿಚಾರಗಳು ಹೇಳಿದ್ದಾರೆ, ಈಗ ಕೆಲವರು ರಾಜ್ಯಪಾಲರಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಪಾಲರು ನೇರವಾಗಿ ಸರ್ಕಾರಕ್ಕೆ ಯಾರೂ ಆ ರೀತಿ ದೂರನ್ನು ಕೊಟ್ಟಿರಲಿಲ್ಲ. ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು. ರಾಜ್ಯಪಾಲರು ನೇರವಾಗಿ
ಒಂದು ನಿವೃತ್ತ ನ್ಯಾಯಾಧೀಶರ ನೇಮಕ ಒಂದು ಸಿಂಗಲ್ ಜಡ್ಜ್ ಕಮಿಟಿ ಅಂತ ಮಾಡಿ ಅವರು ನೇರವಾಗಿ ಆದೇಶ ಮಾಡಿದರು. ಅದರ ವರದಿಯನ್ನು ಅವರು ನೇರವಾಗಿ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಈಗ ಅದರಲ್ಲಿ ಏನು ನ್ಯೂನತೆಗಳಿತ್ತು, ಏನು ವಿಚಾರ ಇತ್ತು ಮತ್ತೊಂದು ಅಂತಕ್ಕಂಥದ್ದು ಬಹುಶಃ ಈಗ ಏನು ಅದನ್ನು ಮಾಹಿತಿ ಅಂತಕ್ಕಂಥದ್ದು ಈಗ ಸರ್ಕಾರಕ್ಕೆ ಅದು ಸಲ್ಲಿಕೆ ಆಗಿಲ್ಲ. ಕಾರಣ ಏನಾಗಿದೆ, ಅದರ ಮೇಲೆ ನ್ಯಾಯಾಲಯದಲ್ಲಿ ಅದಕ್ಕೆ ಒಂದು ತಡೆಯಾಜ್ಞೆಯನ್ನು ತಂದಿರತಕ್ಕಂಥ ಕೆಲಸ ಆಗಿದೆ. ಇವೆಲ್ಲ ಇರ್ತಕ್ಕಂಥದ್ದು ಇರೋದ್ರಿಂದ ಬಹುಶಃ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಮಾಹಿತಿ ತರಿಸ್ಕೊಳ್ತಾನೆ. ಯಾಕೆಂದರೆ ಈಗ ನಾವು ನೇರವಾಗಿ ನೀವು ಇಂಥ ಒಂದು ಕಾಮಗಾರಿ ಅಥವಾ ಇಂಥ ಒಂದು ಸೋಲಾರ್ ಅಥವಾ ಮತ್ತೊಂದು ಖರೀದಿಗೆ ಮತ್ತೊಂದು ಅಂತಕ್ಕಂಥ ಪ್ರಶ್ನೆ ಇದ್ದಿದ್ದರೆ ಬಹುಶಃ ನಾನು ವಿವರವಾಗಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಂಥದ್ದಕ್ಕೆ ಅವಕಾಶ ಆಗ್ತಾಯಿತ್ತು. ಈಗ ಇಲ್ಲಿ ಗ್ರಹಿಕೆ ಏನಾಗಿದೆ, ಅಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ, ಈಗ ಅದು ಹೊಸ ವಿಶ್ವವಿದ್ಯಾಲಯ ಹೊಸದಾಗಿ ಕ್ಯಾಂಪಸ್ಸು 172 ಎಕರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಮರಾವತಿ ಅಂತಕ್ಕಂಥ ಜಾಗದಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾಮಗಾರಿಗಳನ್ನು ವಿವಿಧ ಹಂತಗಳಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರಿಂದ ನಿರ್ದಿಷ್ಟವಾಗಿ ಈ ರೀತಿ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ತನಿಖೆ ಅಂಥೇಳಿ ಅದ್ರ ಬಗ್ಗೆ ಅಂತ ಕೇಳಿದರೆ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡೋಂಥದ್ದಕ್ಕೆ ಸಾಧ್ಯ ಆಗ್ತಾಯಿತ್ತು. ಅದರಿಂದ ಈಗ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಅವರು ತಡೆಯಾಜ್ಞೆಯನ್ನು ತಂದಿರೋ ಕಾರಣದಿಂದ ನಾನು ಹೆಚ್ಚೀಗ ಅದ್ರ ಬಗ್ಗೆ ವಿವರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಭಾಪತಿಗಳೇ, ನಾನು ಕೇಳಬೇಕಾದ್ರೆ ಅದೇನು ಭಾಳ ಬುದ್ಧಿವಂತಿಯಲ್ಲಿ ಉತ್ತರ ಕೊಡ್ತಾ ಇದ್ದೀರಿ. ನೀವು ಸೇಫ್ ಗಾರ್ಡ್ ಮಾಡಿ, ತೊಂದರೆ ಇಲ್ಲ. ಆದರೆ ಆ ಕುಲಪತಿನೇ ಕಳಿಸಿದ್ದೀರಿ. ವಾಟ್ ವಾಸ್ ದಿ ರೀಸನ್ ಬಿಹೈಂಡ್? ಇನ್ನೊಬ್ಬರನ್ನ ತಗೊಂಡು ಅಲ್ಲಿ ನೇಮಕ ಮಾಡಿದ್ದೀರಿ. ನಾನು ಹಂಗಿಲ್ಲಿ ಕೇಳಿದ್ರೆ ಹಳೆ ಕಟ್ಟಡ ರಿಪೇರಿ ಮಾಡಿದರೆ ಕಾಮಗಾರಿ ಬರಲ್ವಾ? ಇದೇ ಹಳೆ ಕಟ್ಟಡ ರಿಪೇರಿ ಮಾಡಿರ್ತಕ್ಕಂಥದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಇಲ್ಲಿದೆ. ಆ ಕಾಮಗಾರಿ ಯಾಕೆ ಸೇರಿಸಿಲ್ಲ ನೀವು? ಹಂಗಿದ್ರೆ ಆ ಕುಲಪತಿನ ಯಾಕೆ ನೀವು ಕಳಿಸಿದ್ರಿ? ನೀವು ಹಂಗೆ ಅಷ್ಟು ಒಳ್ಳೆ ಕುಲಪತಿ ಆಗಿದ್ರೆ ಯಾರನ್ನ ತಗೊಂಡು ಇನ್ನೊಬ್ಬನ ನೇಮಕ ಮಾಡಿದ್ರಲ್ಲ. ಈ ಭ್ರಷ್ಟಾಚಾರದಲ್ಲಿ ಟಿಪ್ಪಣಿ ಸಂಖ್ಯೆ ಉನ್ನತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಊಸಿ ಆಕ 96125 ದಿನಾಂಕ 22/8/2025. ಯಾರು ಉನ್ನತ ಶಿಕ್ಷಣ ಸಚಿವರು ಇದ್ರು? ಯಾರು ನಿಮ್ಮ ಆಪ್ತ ಕಾರ್ಯದರ್ಶಿ? ಆ ಟಿಪ್ಪಣಿ ಮೇಲೆ ಇದು ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ನೀವು. ಹೇಗೆ ಅದು? ಈ ಥರ ಭ್ರಷ್ಟಾಚಾರ ಆಗಿರೋ ವಿಚಾರದಲ್ಲಿ ನೀವು ಹೇಳಿ, ಧೈರ್ಯವಾಗಿ ಹೇಳಿ, ಈ ಸದನಕ್ಕೆ ಉತ್ತರ ಕೊಡಿ. ನಾವು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಕೂಡಲೇ ಕ್ರಮ ಮಾಡ್ತೀನಿ ಅಂತ ಹೇಳಿ ನೀವು ಈ ಕ್ರಮ ಮಾಡ್ತೀನಿ ಅಂತ ಹೇಳ್ಬೇಕು ದಯಮಾಡಿ ಪ್ಲೀಸ್. ಈಗ ಮಾನ್ಯ ಸದಸ್ಯರು ಬಹಳ ಆವೇಶದಿಂದ ಮಾತಾಡ್ತಾರೆ. ಈಗ ನಿಮ್ಮ ಉತ್ತರ ನನಗೆ ಸಮಂಜಸ ಆಗ್ಲಿಲ್ಲ. ಆದ್ರಿಂದ ನಾನು ದಯಮಾಡಿ ಬುದ್ಧಿವಂತರಿದ್ದಾರೆ, ಒಳ್ಳೆ ಉತ್ತರ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಈಗ ಬಂದಿಲ್ಲ. ಈಗ ಅವರ ಕುಲಪತಿಗಳನ್ನು ಯಾರು ನಾವು ಕಳಿಸಿಲ್ಲ. ಅವರ ಸಮಯ 4 ವರ್ಷ ಅವ್ರು ಪೂರ್ಣ ಆಯಿತು, ಅವರ ಅವಧಿ ಮುಗಿಯಿತು, ಅವರು ಹೋದ್ರು, ಹೊಸ ಕುಲಪತಿಗಳ ನೇಮಕ ಆಗಿದೆ. ಇದು ಯಾವುದೇ ರೀತಿ ಈ ರೀತಿ ಆಗಿ ಮಧ್ಯದಲ್ಲಿ ಅವರನ್ನು ಹೊರಗೆ ಕಳಿಸುವಂಥದ್ದು ಮತ್ತೊಂದು ಆಗುವಂಥ ಪ್ರಶ್ನೆ ಉದ್ಭವ ಆಗಿಲ್ಲ. ಅವರ ಅವಧಿ ಮುಗಿಯಿತು, ಅವರು ಬದಲಾವಣೆ ಆದರು. ಈಗ ನ್ಯಾಯಾಲಯದಲ್ಲಿ ಅದು ಸ್ಟೇ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಅದು ತೆರವಾದ ಕೂಡಲೇ ಆ ರೀತಿಯಾಗಿ ಅವ್ರ ಮೇಲೆ ಏನು ಅಕ್ರಮ ಆಗಿದೆ, ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾದರೆ ಅವರು ನಿವೃತ್ತಿ ಆಗಿದ್ದರೂ ಸಹ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು, ಅವರಿಂದ ವಸೂಲಿ ಮಾಡುವಂಥದ್ದಕ್ಕೆ ಅವಕಾಶಗಳು ಕಾನೂನಲ್ಲಿ ಇದ್ದಾವೆ. ಆ ಪ್ರಕ್ರಿಯೆಗಳನ್ನು ಮಾಡ್ತೀವಿ. ಆದರೆ ನ್ಯಾಯಾಲಯದಲ್ಲಿ ಏನು ತಡೆ ಇದೆ ಅದು ತೆರವಾದ ನಂತರ ನಾವು ಕ್ರಮ ತೆಗೆದುಕೊಳ್ತೇವೆ. ಪ್ರತಾಪ್ ಶಿವನಾಯಕ್, ಜವರಾಯಗೌಡ ಸಾಕ್ರಿ, 10 ನಿಮಿಷ ರೀ. 1 ನಿಮಿಷ ನಾನು ಮಾತಾಡ್ತೇನೆ ಅಷ್ಟೇ. ಗಂಭೀರ ವಿಚಾರಗಳು, ಈ ಭ್ರಷ್ಟಾಚಾರದ ವಿಚಾರ ಬಂದಾಗ ಪೀಠ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಸಚಿವರು ಕೂಡ ಅದನ್ನು ಎನ್ಕ್ವೈರಿ ಮಾಡಿಸ್ಲಿ. ನೀವು ಟ್ರಾನ್ಸ್ಫರ್ ಆದರೂ ಮಾಡ್ಕೊಳ್ಳಿ, ಬೇರೆ ಕಡೆ ಕಳಿಸ್ಕೊಳ್ಳಿ, ಅದು ನಮ್ಮ ಸಮಸ್ಯೆ ಅಲ್ಲ, ನೀವು ಮಾಡ್ಕೊಳ್ಳಿ. ಆದರೆ ಭ್ರಷ್ಟಾಚಾರದ ವಿಚಾರ ಬಂದಾಗ ಬಿ ಸೀರಿಯಸ್, ಅದನ್ನು ಎನ್ಕ್ವೈರಿ ಮಾಡಿಸಿ. ಏನಾದರೂ ಆಗಿದ್ದರೆ ಅದರ ಬಗ್ಗೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.